ಹಾಯ್ ಫ್ರೆಂಡ್ಸ್. ಇದು ನಾನು ಆ್ಯಕ್ಚುಲಿ ಒಂದು ಪ್ರೈವೇಟ್ ಪೂಲ್ ವಿಲ್ಲಾ ತೊಗೊಂಡು ಬುಕ್ ಮಾಡಿದ್ದೆ. ಸೊ ಅದನ್ನೇ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಪ್ರೈವೇಟ್ ಪೂಲ್ ವಿಲ್ಲಾ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಸೊ ನಾನು ಇದೇ ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ದೆ. ಸೊ ಅದೇ ವಿಡಿಯೋನ ಇಲ್ಲಿ ಹಾಕಿದ್ದೀನಿ. ನಾರ್ಮಲಾಗೆ ಸೊ ವೀಕೆಂಡ್ನಲ್ಲಿ ಈ ರೀತಿ ಎಲ್ಲಾದರೂ ಒಂದು ಕಡೆ ಹೋದರೆ ತುಂಬಾ ಸಖತ್ತಾಗಿರುತ್ತೆ. ಸೊ ನೀವು ಕೂಡ ಎಲ್ಲಾದರೂ ವೀಕೆಂಡ್ ಪ್ಲಾನ್ ಮಾಡಿದರೆ, ನಿಮ್ಮ ವೀಕೆಂಡ್ ಪ್ಲಾನ್ ಏನು? ಎಲ್ಲಿ ಹೋಗ್ತಾ ಇದ್ದೀರಾ? ಸೊ ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಸೊ ನೋಡಿ, ಸೊ ನಾನು ಸ್ಟೇ ಮಾಡಿದಂಥ ಪ್ರೈವೇಟ್ ಪೂಲ್ ವಿಲ್ಲಾ ಇದು. ಸೊ ಇದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಈ ಪ್ರೈವೇಟ್ ಪೂಲ್ ವಿಲ್ಲಾ ಹೇಗಿದೆ? ಇದು ನಿಮಗೆ ಹಿಡಿಸ್ತಾ ಚೆನ್ನಾಗಿದೆಯಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಆ್ಯಕ್ಚುಲಿ ರೂಮ್ ತುಂಬಾ ದೊಡ್ಡದಿತ್ತು. ಸೊ ಆ್ಯಕ್ಚುಲಿ ಹಾಲಲ್ಲಿ ಒಂದು ಟಿ ವಿ ಇತ್ತು, ಮತ್ತು ಬೆಡ್ರೂಮಲ್ಲೂ ಒಂದು ಟಿ ವಿ ಕೊಟ್ಟಿದ್ದರು. ಸೊ ಅಷ್ಟೇ ಅಲ್ಲ, ಹಾಲ್ ತುಂಬ ಚೆನ್ನಾಗಿ ಒಂದು ನೀಟಾಗೆ ಇಬ್ಬರು ಮೂರು ಜನ ಕುತ್ಕೊಂಡು ಮಾತಾಡೋ ರೀತಿಯಲ್ಲಿ ಚೆನ್ನಾಗಿತ್ತು. ಇವನ್ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಅಕೊಮಡೇಟ್ ಮಾಡೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ಆ್ಯಕ್ಚುಲಿ ಒಂದು ಏನಂದರೆ, ಕಾಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಒಳಗಡೆ ಕೂಡ ಒಂದು ರಿಯಲಿ ಈ ಆ ಪೂಲ್ ಏನಿದೆ, ಸೊ ಅದು ಒಂದಷ್ಟು ನೀಟಾಗಿ ಕ್ಲೀನಾಗಿ ಕೂಡ ಇತ್ತು. ಸೊ ಅಲ್ಲಿಗೆ ಆ್ಯಕ್ಚುಲಿ ಕ್ಯಾಮ್ರಾ ಹಾಕಿರ್ತಾರೆ. ಸೊ ಬೇಕಾದರೆ ಅಂದರೆ ನಾವು ಆ ಪೂಲನ್ನು ಯೂಸ್ ಮಾಡೋವಾಗ ಆ ಕ್ಯಾಮ್ರಾವನ್ನು ಬ್ಲಾಕ್ ಮಾಡ್ಕೊಬೇಕು. ಸೊ ಈ ರೀತಿ ನೀವು ಪ್ರೈವೇಟ್ ಪೂಲ್ಗೆ ಹೋದಾಗ ಒಂದಷ್ಟು ಗಮನ ಹರಿಸ್ಬೇಕಾಗತ್ತೆ. ಯಾಕಂದರೆ ಅಲ್ಲೂ ಕೂಡ ಒಂದಷ್ಟು ಕ್ಯಾಮ್ರಾಗಳನ್ನು ಇಟ್ಟಿರ್ತಾರೆ, ಬಟ್ ಅಲ್ಲಿ ಬೋರ್ಡ್ ಹಾಕಿದ್ರು. ಸೊ ಇನ್ ಕೇಸ್ ನೀವೇನಾದರೂ ಇದನ್ನು ಯೂಸ್ ಮಾಡ್ತಾ ಇದ್ದೀರ ಅಂದರೆ ಆವಾಗ ಸೇಫ್ಟಿ ರೀಸನ್ಗೆ ನಾವಿಲ್ಲಿ ಕ್ಯಾಮರಾ ಹಾಕಿದ್ವಿ. ಸೊ ವೆನ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಪೂಲ್, ಆ ಟೈಮಲ್ಲಿ ಮಾತ್ರ ಆ ಕ್ಯಾಮ್ರಾನ ಕ್ಲೋಸ್ ಮಾಡಿ ಅಂತ. ಸೊ ಇನ್ ಕೇಸ್ ನೀವೇನಾದರೂ ಆ ಕ್ಯಾಮ್ರಾನ ನೋಡಿಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಎಲ್ಲೇ ನೀವು ಯಾವುದೇ ಟೈಮಲ್ಲಿ ಒಂದು ಪ್ರೈವೇಟ್ ಪೂಲ್ ವಿಲ್ಲಾನ ತೊಗೊಂಡ್ರೆ, ಸೊ ಅಲ್ಲಿ ಕ್ಯಾಮ್ರಾ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಕೂಡ ಆ ಬೋರ್ಡ್ ನೋಡಿದ್ಮೇಲೆ ನನಗೂ ಕೂಡ ಗೊತ್ತಾಗಿದ್ದು. ಸೊ ಅವ್ರು ಆ್ಯಕ್ಚುಲಿ ಪ್ರಿಯರಾಗಿ ನನಗೆ ಇನ್ಫಾರ್ಮ್ ಕೂಡ ಮಾಡಿರಲಿಲ್ಲ. ಸೊ ಆ್ಯಕ್ಚುಲಿ ಇನ್ಫಾರ್ಮ್ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ರಿಸೆಪ್ಷನಲ್ಲಿ ನಾನು ಐ ಬ್ಯುಸಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನನಗೆ ಮೀಟಿಂಗ್ ಇತ್ತು. ಸೊ ನಾನು ಚೆಕ್ ಇನ್ ಆಗೋ ಟೈಮಲ್ಲಿ, ಹಾಗಾಗಿ ನಾನು ಸ್ವಲ್ಪ ಇಲ್ಲಾಂದರೆ ಮೋಸ್ಟ್ಲಿ ಇನ್ಫಾರ್ಮ್ ಮಾಡ್ತಾಯಿದ್ರು ಅನಿಸುತ್ತೆ. ಸೊ ನಾನು ಅವ್ರಿಗೆ ಆ್ಯಕ್ಚುಲಿ ಮಾತಾಡೋಕ್ಕೆ ಟೈಮ್ ಕೊಟ್ಟಿರಲಿಲ್ಲ. ಸೊ ನೋಡಿ, ಇದು ತುಂಬ ಚೆನ್ನಾಗಿದೆ. ಸೊ ಇದೇ ಆ ಪ್ರೈವೇಟ್ ಪೂಲ್ ವಿಲ್ಲಾ. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಸಖತ್ತಾಗಿತ್ತು. ನೀವು ಕೂಡ ಏನು ಪ್ಲಾನ್ ಮಾಡಿದಿರಾ? ಈ ವೀಕೆಂಡ್ ಎಲ್ಲಿ ಹೋಗ್ತಾ ಇದ್ದೀರಾ? ಸೊ ಏನಾದರೂ ನಿಮ್ಮ ವೀಕೆಂಡ್ ಪ್ಲಾನ್ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.